ಗೋಗ್ಟೆ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಹಾಗೂ ಕ್ರೀಡಾಯಿ ಬೆಳಗಾವಿ ನಡುವೆ ವಿದ್ಯಾರ್ಥಿಗಳನ್ನು ಕೈಗಾರಿಕಾ ಕ್ಷೇತ್ರದೊಂದಿಗೆ ಸಂಪರ್ಕಿಸುವ ಉದ್ದೇಶದಿಂದ ಮಹತ್ವದ ಪರಸ್ಪರ ಒಪ್ಪಂದಕ್ಕೆ ಸಹಿ ಹಾಕಲಾಗಿದೆ. ಮಂಗಳವಾರ ಸಂಜೆ ಜಿಐಟಿ ಆವರಣದಲ್ಲಿ ನಡೆದ ಸಭೆಯಲ್ಲಿ ಎರಡು ಸಂಸ್ಥೆಗಳ ಪದಾಧಿಕಾರಿಗಳ ಸಮ್ಮುಖದಲ್ಲಿ ಒಪ್ಪಂದಕ್ಕೆ ಅಧಿಕೃತ ಮುದ್ರೆ ಬಿದ್ದಿತ್ತು. Press and electronic media both are here to cover the. Okay. See you, sir. Thank you as always. Thank you. My pleasure. ಕ್ರೀಡಾಯಿ ಬೆಳಗಾವಿಯ ಅಧ್ಯಕ್ಷರಾದ ಯುವರಾಜ್ ಹುಳ್ಜೆ ಅವರು ಮಾತನಾಡಿ, ವಿದ್ಯಾರ್ಥಿಗಳನ್ನು ಕೇವಲ ಉದ್ಯೋಗಕ್ಕೆ ಸೀಮಿತಗೊಳಿಸದೆ ಉದ್ಯಮಶೀಲತೆ, ಬಿಲ್ಡರ್ಶಿಪ್, ಕನ್ಸಲ್ಟಿಂಗ್, ಇಂಜಿನಿಯರಿಂಗ್, ವಾಸ್ತುಶಿಲ್ಪಿ ಹಾಗೂ ನಿರ್ಮಾಣ ಕ್ಷೇತ್ರದ ವಿವಿಧ ವೃತ್ತಿ ಅವಕಾಶಗಳಿಗೆ ಸುಸಜ್ಜಗೊಳಿಸುವುದು ಈ ಒಪ್ಪಂದದ ಪ್ರಮುಖ ಉದ್ದೇಶವಾಗಿದೆ ಎಂದು ತಿಳಿಸಿದರು. ಒಪ್ಪಂದದಡಿ ವಿದ್ಯಾರ್ಥಿಗಳಿಗಾಗಿ 2 ಮತ್ತು 4 ತಿಂಗಳ ವಿಶೇಷ ಇಂಟರ್ನ್ಶಿಪ್ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗುತ್ತದೆ. ಇದರ ಮೂಲಕ ನಿರ್ಮಾಣ ಕ್ಷೇತ್ರದ ಕಾರ್ಯವೈಖರಿ, ಆಧುನಿಕ ತಂತ್ರಜ್ಞಾನ ಹಾಗೂ ವೃತ್ತಿಪರ ಕೌಶಲ್ಯಗಳ ಬಗ್ಗೆ ಪ್ರಾಯೋಗಿಕ ಅನುಭವ ಪಡೆಯುವ ಅವಕಾಶ ವಿದ್ಯಾರ್ಥಿಗಳಿಗೆ ಲಭ್ಯವಾಗಲಿದೆ. ಉದ್ಯಮ ಮತ್ತು ಶಿಕ್ಷಣ ಸಂಸ್ಥೆಗಳ ನಡುವಿನ ಈ ಸಮನ್ವಯದಿಂದ ವಿದ್ಯಾರ್ಥಿಗಳು ಮಾರುಕಟ್ಟೆ ಅಗತ್ಯಗಳಿಗೆ ತಕ್ಕ ತರಬೇತಿ ಪಡೆಯಲಿದ್ದು, ಭವಿಷ್ಯದಲ್ಲಿ ಸಮರ್ಥ ಇಂಜಿನಿಯರ್ಗಳು, ಬಿಲ್ಡರ್ಗಳು ಹಾಗೂ ವಾಸ್ತುಶಿಲ್ಪಿಗಳು ರೂಪಿಸಿಕೊಳ್ಳಲು ಈ ಒಪ್ಪಂದ ಸಹಕಾರಿಯಾಗಲಿದೆ ಎಂದು युवराज हुलजे ಅವರು अभिप्रायपಟ್ಟರು. नमस्कार. आज गोगटे इन्स्टिट्यूट ऑफ टेक्नॉलॉजी बरोबर आपण एक MOU करारपत्र साईन केलेलं आहे. तर त्यांचं मी खूप खूप अभिनंदन करतो आणि त्यांचे आभार मानतो की पुढच्या भविष्य काळात जे स्टुडंट्स जे GIT मधून बाहेर पडतील त्यांना त्याचा फायदा होईल. कारण त्यांनी कुठेतरी जॉबला जात असतील किंवा पुढे त्यांना बिझनेस चालू करायचा असेल, बिल्डरशिप मध्ये यायचं असेल, कन्सल्टिंग सिव्हिल इंजिनियर किंवा आर्किटेक्ट कन्सल्टिंग व्हायचं असेल, तर त्याचे ते कॉलेजमधनं बाहेर पडतानाच त्यांचं ऑलमोस्ट ते रेडी असतील मार्केटमध्ये येण्यासाठी. त्या दृष्टिकोनातनं आम्ही त्यांना पुढच्या काळामध्ये 2 महिने आणि 4 महिने असा ते इंटर्नशिप प्रोग्राम आम्ही प्लॅन केलेला आहे. त्याच्यातून आपण त्यांना भरपूर प्रमाणात आपण चांगली टेक्नॉलॉजी ज्ञान आणि हे देऊ आणि भविष्य काळात चांगले इंजिनियर्स, चांगले बिल्डर्स, चांगले आर्किटेक्ट्स तयार होतील ही ह्या दृष्टिकोनातून आपण हे MOU सही केलेला आहे. तो इंटर्नशिप प्रोग्राम जो आहे तो आमचीच एक वुमन्स विंग हे आहे. वुमन्स विंग आणि युथ विंग हे 2 आमचे जे विंग आहेत क्रीडाईचे, त्यांच्या थ्रू हा प्रोग्राम पुढे मॅनेज केला जाईल. ಈ ಒಪ್ಪಂದದಿಂದ ಜಿಐಟಿ ವಿದ್ಯಾರ್ಥಿಗಳಿಗೆ ಕೈಗಾರಿಕಾ ಕ್ಷೇತ್ರದ ಹೊಸ ಅವಕಾಶಗಳ ಬಾಗಿಲು ತೆರೆದುಕೊಳ್ಳಲಿದ್ದು, ಶಿಕ್ಷಣದ ಜೊತೆಗೆ ಪ್ರಾಯೋಗಿಕ ಅನುಭವವು ದೊರೆತು ಅವರ ವೃತ್ತಿ ಜೀವನಕ್ಕೆ ಹೊಸ ಉತ್ತೇಜನ ಸಿಗಲಿದೆ ಎಂದು ಎರಡು ಸಂಸ್ಥೆಗಳು ವಿಶ್ವಾಸ ವ್ಯಕ್ತಪಡಿಸಿವೆ. क्रीडाई बेळगाव बरोबर करार साईन केलेला आहे. त्याच्यामुळे आमच्या स्टुडंट्सना इंटर्नशिप मिळतील, आमच्या स्टाफ मेंबर्सना कन्सल्टिंग प्रोजेक्ट मिळतील आणि क्रीडाईच्या दृष्टिकोनापासून नव्या स्टुडंट्सना त्यांच्या फील्ड मधलं लेटेस्ट जे आहे टेक्नॉलॉजी ज्ञान ते त्यांच्यापर्यंत पोहोचेल. सो जो सिव्हिल इंजिनियर केव्हा बाहेर पडेल फील्डमध्ये तर तो तयार होऊन पडेल ह्या दृष्टिकोनापासून हा करार साईन केलेला आहे. आणि क्रीडाई सगळे मेंबर्स जे आहेत सगळे परिचित आहेत, आम्हाला वर्षांचे संबंध आहेत. सो हे केल्याबद्दल आम्हाला फार आनंद होतोय. आणि ಈ ಸಂದರ್ಭದಲ್ಲಿ ಕ್ರೀಡಾಯಿ ಬೆಳಗಾವಿ ಅಧ್ಯಕ್ಷ ಯುವರಾಜ್ ಹುಳ್ಜಿ ಹಾಗೂ KLS GIT ಅಧ್ಯಕ್ಷರಾದ ರಾಜೇಂದ್ರ ಬೆಳಗಾವ್ಕರ್, ಕ್ರೀಡಾಯಿ ಬೆಳಗಾವಿ ಉಪಾಧ್ಯಕ್ಷ ಆನಂದ್ ಕುಲಕರ್ಣಿ, ಕಾರ್ಯದರ್ಶಿ ಪ್ರಶಾಂತ್ ವಂಡ್ಕರ್, ಖಜಾಂಚಿ ಸುಧೀರ್ ಪಣಾರೆ, ಕ್ರೀಡಾಯಿ ಬೆಳಗಾವಿ ವಿಭಾಗ ಕರ್ನಾಟಕ ರಾಜ್ಯ ಸಂಯೋಜಕಿ ದೀಪಾ ವಂಡ್ಕರ್, ಕ್ರೀಡಾಯಿ ಮಹಿಳಾ ವಿಭಾಗ ಬೆಳಗಾವಿ ನಗರ ಸಂಯೋಜಕಿ ಕರುಣಾ ಹಿರೇಮಠ್, ಕಾರ್ಯದರ್ಶಿ ಸವಿತಾ ಸಾಯ್ನೇಕರ್ ಸೇರಿದಂತೆ
ಕ್ರೀಡೈ ಬೆಳಗಾವಿ ಮತ್ತು ಕೆಎಲ್ಎಸ್ ಜಿಐಟಿ ಆಡಳಿತ ಮಂಡಳಿಯ ಸದಸ್ಯರು ಉಪಸ್ಥಿತರಿದ್ದರು. ಇಂತಹ ಇನ್ನೂ ಅಪ್ಡೇಟ್ಗಳಿಗಾಗಿ ಫಾಲೋ ಮಾಡಿ ವಾಯ್ಸ್ ಆಫ್ ಗ್ರಾಮ್ಗೆ.